ಇನ್ನು ರಾಜಕೀಯದ ಕಡೆಗೆ ಸ್ವಲ್ಪ ಗಮನ ಕೊಡುವುದಾದ್ರೆ ಏನಾಗ್ತಾ ಇದೆ ರಾಜಕೀಯದಲ್ಲಿ ಬೆಳವಣಿಗೆ ಲೋಕಸಮರಕ್ಕೆ ಅಭ್ಯರ್ಥಿಗಳ ಆಯ್ಕೆಗೆ ಸಿಕ್ಕಾಪಟ್ಟೆ ಸರ್ಕಸ್ ನಡೀತಾ ಇದೆ ಇನ್ನೇನು ಕೆಲವೇ ತಿಂಗಳಲ್ವಾ ಲೋಕಸಮರ ಆರಂಭ ಆಗುತ್ತೆ ಅಭ್ಯರ್ಥಿಗಳು ಯಾರು ಅನ್ನೋ ಚಿಂತೆಯಲ್ಲಿ ಮೂರು ಪಕ್ಷಗಳಿದಾವೆ ರಂಗೇರಿದ ಚಿಕ್ಕೋಡಿ ಬೆಳಗಾವಿ ಲೋಕಸಭಾ ಅಖಾಡ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಬೆಂಗಳೂರಿನಲ್ಲಿರುವಂತಹ ಸಚಿವರ ನಿವಾಸದಲ್ಲಿ ತಡರಾತ್ರಿ ಸಭೆ ನಡೆದಿದೆ ಬೆಳಗಾವಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಸ್ಥಳೀಯ ನಾಯಕರು ಉಪಸ್ಥಿತಿ ಇತ್ತು ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ರಾಜಕಾರಣ ಇಡೀ ರಾಜ್ಯದ ರಾಜಕಾರಣವನ್ನ ಅಲ್ಲಾಡಿಸುವಂತ ತಾಕತ್ತಿದೆ ಬೆಳಗಾವಿಗೆ ಅಂತ ಬೆಳಗಾವಿ ಲೋಕಸಭಾ ಅಭ್ಯರ್ಥಿ ಯಾರಾಗಬೇಕು ಅನ್ನೋದರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಚರ್ಚೆ ನಡೆದಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಜಾಯ್ನ್ ಆಗಿದ್ರಂತೆ ಈ ಸಭೆಯಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೀಪಾ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದ್ದಾವೆ ಅದರಲ್ಲೂ ಬೆಳಗಾವಿ ರಾಜಕಾರಣ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಕುತೂಹಲ ಇದ್ದೇ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಏನು ಚರ್ಚೆ ಆಯಿತು ತಡರಾತ್ರಿ ಸಭೆಯಲ್ಲಿ ರಾಮ್ ನಿಜ ರಾತ್ರಿ ಅಂದರೆ ನಿನ್ನೆ ರಾತ್ರಿ ತಡರಾತ್ರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಒಂದು ನಡೆದಿದೆ ಅದು ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರಕ್ಕೆ ಅಂದರೆ ಅಲ್ಲಿನ ಲೋಕಸಭಾ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಸಭೆ ನಡೆದಿರುವಂಥದ್ದು ಆ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಆ ಭಾಗದ ಶಾಸಕರು ಪರಿಷತ್ ಸದಸ್ಯರುಗಳು ಕೂಡ ಭಾಗಿಯಾಗಿದ್ದರು ಒಂದಿಷ್ಟು ಚರ್ಚೆಗಳಿದೆ ಸಚಿವರುಗಳನ್ನೇ ಕಣಕ್ಕಿಳಿಸಬೇಕು ಅನ್ನುವಂತಹದ್ದು ಕಾಂಗ್ರೆಸ್ನಲ್ಲಿ ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇದೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇದೆ ಆದರೆ ಅವ್ರು ಯಾರೂ ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ ಇಚ್ಛೆ ಇಲ್ಲ ಅನ್ನುವಂತಹದನ್ನ ಅವರೇ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಪ್ರಕಾಶ್ ಹುಕ್ಕೇರಿ ಅಂದ್ರೆ ಪರಿಷತ್ ಸದಸ್ಯ ಏನಿದ್ದಾರೆ ಪ್ರಕಾಶ್ ಹುಕ್ಕೇರಿ ಅವರನ್ನೇನಾದ್ರೂ ಕಣಕ್ಕಿಳಿಸುವಂತಹ ಒಂದಿಷ್ಟು ಚರ್ಚೆ ಇದೆಯಾ ಅನ್ನುವಂತಹದ್ದು ಕೂಡ ಅಲ್ಲಿ ಅಂದ್ರೆ ಆ ಸಭೆಯಲ್ಲಿ ಚರ್ಚೆಗೆ ಬಂದಿರುವಂತಹ ವಿಚಾರ ಹೀಗಾಗಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ದಾರೆ ಆ ಭಾಗದ ನಾಯಕರುಗಳು ಏನ್ ಹೇಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಮೂರು ಜನ ಸ್ಪೆಷಲಿ ಲಕ್ಷ್ಮೀ ಹೆಬ್ಬಾಳ್ಕರು ಸತೀಶ್ ಜಾರಕಿಹೊಳಿ ಪ್ರಕಾಶ್ ಹುಕ್ಕೇರಿ ಸೇರಿದಂತೆ ಒಂದು 3-4 ಜನರ ಪ್ರಮುಖ ನಾಯಕರನ್ನ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನುವಂತಹದ್ದು ಕೂಡ ಚರ್ಚೆಗೆ ಬಂದಿದೆ ಆದ್ರೆ ಅಷ್ಟೂ ಜನ ಪರಿಷತ್ ಸದಸ್ಯರು ಏನಿದ್ದಾರೆ ಅಂದ್ರೆ ಆ ಭಾಗ ಚಿಕ್ಕೋಡಿ ಮತ್ತೆ ಬೆಳಗಾವಿ ನಾಯಕರುಗಳೇನಿದ್ದಾರೆ ಆ ನಾಯಕರುಗಳು ಒಂದು ರೀತಿಯಾಗಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಏನಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರು ಹಾಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಅವರನ್ನ ಕಣಕ್ಕಿಳಿಸಿದ್ರೆ ಒಂದು ರೀತಿಯಾಗಿ ಉಪಯೋಗ ಆಗಬಹುದು ಸಚಿವರುಗಳು ಹಿಂದೆ ನಿಂತು ಕೆಲಸ ಮಾಡಿ ಗೆಲ್ಲಿಸುವಂತಹ ಒಂದಿಷ್ಟು ಲೆಕ್ಕಾಚಾರವನ್ನ ಹಾಕಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಒಂದಿಷ್ಟು ಅಭಿಪ್ರಾಯ ಸಂಗ್ರಹ ಆಗಿದ್ದಾವೆ ಅನ್ನುವಂತಹದ್ದು ಇದರ ನಡುವೆ ಹೊಸದೊಂದು ಹೆಸರು ಸೇರ್ಪಡೆ ಆಗಿದೆ ಗಿರೀಶ್ ಅನ್ನುವಂಥವ್ರು ಅಂದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ಆಪ್ತರಾಗಿರುವಂತಹ ಗಿರೀಶ್ ಅವರು ಕೂಡ ನನಗೂ ಟಿಕೆಟ್ ಕೊಡಿ ನಾನು ಆಕಾಂಕ್ಷಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಅಭಿಪ್ರಾಯಗಳು ಅವರ ಒಂದು ಅನಿಸಿಕೆಗಳನ್ನ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ರು ಕೂಡ ಕೇಳಿದ್ದಾರೆ ಈ ಎಲ್ಲ ಅಭಿಪ್ರಾಯಗಳು ಅನಿಸಿಕೆಗಳನ್ನ ಹೈಕಮಾಂಡ್ಗೆ ಕಳಿಸ್ತೇವೆ ನೋಡೋಣ ಅವರು ಯಾರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡ್ತಾರೆ ಚಿಕ್ಕೋಡಿ ಮತ್ತು ಬೆಳಗಾವಿಗೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ಆಗಿದೆ ಅನ್ನುವಂಥದ್ದು ಆದರೆ ಆ ಭಾಗದ ಜನರಿಗೂ ಕೂಡ ಅಷ್ಟೇ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸಬೇಕು ಆ ಭಾಗದಿಂದ ಅನ್ನುವಂತಹದ್ದು ಲೋಕಸಭಾ ಕ್ಷೇತ್ರಕ್ಕೆ ಆದರೆ ಕಾದ್ ನೋಡ್ಬೇಕಾಗುತ್ತೆ ಇವರ ಒಂದು ಅನಿಸಿಕೆಗಳಿಗೆ ಇವರ ಒಂದು ಅಭಿಪ್ರಾಯಗಳಿಗೆ ಹೈಕಮಾಂಡ್ ಹೇಗೆ ಮಣೆ ಹಾಕುತ್ತೆ ಅಂತ ಹೇಳಿ ರಾಮ್ ಓಕೆ ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ